ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಡ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತ ಸಾರ ಬೃಹತ್ ತಾರತಮ್ಯ ಸಂಧಿಯಲ್ಲಿ 31ನೇ ಪದ್ಯ. ಐವರೊಳಗಿ ಕುಂತಿ ಭೋಜನು ಆವಿನಾಮಕ ನಾಗ ಕ್ರಕಳನು ದೇವದತ್ತ ಧನಂಜಯರು ಅವತಾರ ವರ್ಜಿತರು. ಆವಹೂದ್ವಹ ವಿವಹ ಸಂವಹ ಪ್ರಾವಹೀಪತಿ ಮರುತ ಪ್ರಬಹನಿ ಗಾವ ಕಾಲಕು ಕಿಂಚಿದಧಮರು ಮರುತ ಗಣವೆಲ್ಲ. ಈ ಐವರೊಳಗೆ ಈ ನಾಗಾದಿ 5 ಜನರು ಹಾಗೆ ಅಂತ. ಆವಿನಾಮಕ ಅಂದ್ರೆ ಕೂರ್ಮ ನಾಮಕ 8ನೇ ನಾವು ಮರುದ್ಗಣ ನೋಡ್ತಾ ಇದ್ದೀವಿ. ಅವರಲ್ಲಿ ಕೂರ್ಮ ಎನ್ನತಕ್ಕ ಮರುತ್ ಅವನು ಕುಂತಿಭೋಜ, ಕೃಷ್ಣಾವತಾರ ಕಾಲದಲ್ಲಿ ಕುಂತಿಭೋಜನಾಗಿ ಅವತಾರ ಮಾಡಿದ. ಇನ್ನು ನಾಗ, ಕ್ರಕಳ, ದೇವದತ್ತ, ಧನಂಜಯ ಹಾಗೆ ಅಂತ ಇವರು ಪಂಚದಾಸಪ್ರಾಣರು ಅಂತ ಕರೀತಾರೆ. ಇವರು 4 ಜನ ಅವತಾರ ವರ್ಜಿತರು, ಇವರಿಗೆ ಅವತಾರಗಳು ಇಲ್ಲ ಹಾಗೆ ಅಂತ. ಇನ್ನು ಆವಹ, ಉದ್ವಹ, ವಿವಹ, ಸಂವಹ ಮೊದಲಾದ ಮರುದ್ಗಣಕ್ಕೆ ಸೇರಿದವರು. ಪ್ರಾವಹೀಪತಿ ಮರುತ ಪ್ರಭನಿಗೆ, ಪ್ರಾವಹಿ ಅಂದ್ರೆ ಪ್ರಭಹ ಮರುತ್ತಿಗೆ ಕಿಂಚಿತ್ ಅದಮರು, ಸ್ವಲ್ಪ ಕಡಿಮೆಯಲ್ಲಿ ಇರ್ತಾರೆ ಹಾಗೆ ಅಂತ ಅರ್ಥ. ಅಹಂಕಾರಿಕ ಪ್ರಾಣ ಮತ್ತು ಪ್ರಭಹವಾಯು ಇಬ್ರು ಸಮ ಅಂತ ನಾವು ನೋಡಿದ್ದೀವಿ. ಅವರಿಗಿಂತ ಈ ಆವಹಾದಿ ಜನರು ಕಡಿಮೆ ಇರ್ತಾರೆ ಹಾಗೆ ಅಂತ. ಪ್ರಾಣಪಾನ ವ್ಯಾನೋದಾನ ಸಮಾನರೈವರು ಉಳಿದ ಮರುತರು ಊನರೆನಿಪರು 10 ವಿಶ್ವೇ ದೇವವರರಿಂದ. ಸೂನುಗಳು ಎನಿಸುವರು 5 ಮಾನಿನಿ ದ್ರೌಪದಿಗೆ ಕೆಲವರು ಕ್ಷೋಣಿಯೊಡು ಕೈಕೇಯರೆನಿಸುವರೆಲ್ಲ ಕಾಲದಲ್ಲಿ. ಈ 5 ಜನರು ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಹಾಗೆ ಅಂತ 5 ಜನ ಮರುತು ಸಮ ಮರುತರು. ಇವರಿಂದ ಪ್ರಾಣಾಪಾನಾದಿ ಇವರಿಂದ 10 ವಿಶ್ವೇ ದೇವತೆಗಳಿಗಿಂತ ಊನರೆನಿಪರು, 10 ವಿಶ್ವ ದೇವತೆಗಳಿಗಿಂತ ಈ 5 ಜನರು ಕೂಡ ಕಡಿಮೆ ಇದ್ದಾರೆ ಅಂತ ತಾರತಮ್ಯದಲ್ಲಿ ಅನಂತರ ಬರುವವರು. ಮಾನಿನಿ ದ್ರೌಪದಿಗೆ ಇವರು ಸೂನುಗಳು ಎನಿಸುವರು. ಈ ವಿಶ್ವೇ ದೇವತೆಗಳಲ್ಲಿ 10 ಜನ ಇದ್ದಾರೆ ವಿಶ್ವದೇವತೆಗಳು. ಅವರಲ್ಲಿ 5 ಜನ ದ್ರೌಪದಿ ದೇವಿಯ ಮಕ್ಕಳಾಗಿ ಅವರು ಹುಟ್ಟಿದರು ಅಂತ. ಈ ಮರುದ್ಗಣ ಏನ್ ನೋಡಿದ್ದೀವಿ, ಪ್ರಾಣಾಪಾನಾದಿ ಮರುತ್, ಅವರಿಗಿಂತ ವಿಶ್ವದೇವತೆಗಳು ಕಡಿಮೆ. ಆ ವಿಶ್ವದೇವತೆಗಳು 10 ಜನ, ಅವರಲ್ಲಿ 5 ಜನ ದ್ರೌಪದಿ ದೇವಿಯಲ್ಲಿ ಪಾಂಡವರಿಗೆ ಮಕ್ಕಳಾಗಿ ಹುಟ್ಟಿದರು. ಉಳಿದರು 5 ಜನರು ಎಲ್ಲ ಕಾಲದಲ್ಲಿ ಎಲ್ಲ ಕಲ್ಪಗಳಲ್ಲೂ ಕೈಕೇಯರೆನಿಪರು, ಕೈಕೇಯ ಹಾಗೆ ಅಂತ ಅವರು ಗುಂಪಾಗಿ ಹುಟ್ಟುತ್ತಾರೆ ಹಾಗೆ ಅಂತ. ಪ್ರತಿವಿಂಧ್ಯ, ಶ್ರುತಶ್ರೋಮ, ಶ್ರುತಕೀರ್ತಿ, ಶತಾನಿಕ, ಶ್ರುತಕರ್ಮ, ದ್ರೌಪದಿ, ಕುವರಿರಿವರೊಳಗೆ ಅಭಿತಾಮ್ರ ಪ್ರಮುಖ ಚಿತ್ರ. ರಥನು ಗೋಪ ಕಿಶೋರ ಬಲರೆಂ ಬದುಲರೈ ಗಂಧರ್ವರಿಂದಲಿ ಯುತರು ಧರ್ಮ ವೃಕೋದರಾದಿಜರೆಂದು ಕರೆಸುವರು. ಆ 5 ಜನ ಯಾರು? ವಿಶ್ವದೇವತೆಗಳು ದ್ರೌಪದಿ ದೇವಿಯಲ್ಲಿ ಮಕ್ಕಳಾಗಿ ಹುಟ್ಟಿದಾರಲ್ಲ, ಅವ್ರು ಯಾರು ಹಾಗೆಂದ್ರೆ ಪ್ರತಿವಿಂಧ್ಯ, ಶ್ರುತಸೋಮ, ಶ್ರುತಕೀರ್ತಿ, ಶತಾನಿಕ, ಶ್ರುತಕರ್ಮ ಹಾಗೆ ಅಂತ.
ಇವರೆಲ್ಲ ದ್ರೌಪದಿ ಜನರ ಮಕ್ಕಳು, ವಿಶ್ವೇ ದೇವತೆಗಳು. ವಿಶ್ವೇ ದೇವತೆಗಳು 5 ಜನ ಇದ್ದಾರೆ, ಅವರಲ್ಲಿ 5 ಜನ ಇವರು ಅಂತ. ಮತ್ತು ಅಭಿತಾಮ್ರ ಪ್ರಮುಖ, ಗಂಧರ್ವ ಶ್ರೇಷ್ಠರಾದ ಚಿತ್ರರಥ, ಅಭಿತಾಮ್ರ, ಗೋಪ, ಕಿಶೋರ ಹಾಗೆ ಅಂತ ಅನೇಕ ಜನ ಇದ್ದಾರೆ. ಇವರಲ್ಲಿ 5 ಜನ ಮಟ್ಟು ಸಮರಾಗಿ ಇರ್ತಾರೆ ಹಾಗೆ ಅಂತ. ಯಾರು? ಪ್ರಮುಖ, ಚಿತ್ರರಥ, ಗೋಪ, ಕಿಶೋರ, ಬಲ ಹಾಗೆ ಅಂತ 5 ಜನ ಗಂಧರ್ವರು ಸಮರಾಗಿರ್ತಾರೆ ಹಾಗೆ ಅಂತ. ಗಂಧರ್ವರು ಅಂದ್ರೆ ದೇವತೆಗಳ ಸಭೆಯಲ್ಲಿ ಹಾಡು ಹೇಳುವವರು ಅಂತ ಅರ್ಥ. ಇನ್ನು ಐಗಂಧರ್ವರಿಂದಲೀ ಯುತರು ಧರ್ಮ ವೃಕೋದರಾದಿಜರೆಂದು ಕರೆಸುವರು. ಈ ಗಂಧರ್ವರು 5 ಜನರು ಕೂಡ ಯುತರು, ಆವೇಶಗೊಂಡಿದ್ದಾರೆ. ಯಾರಲ್ಲಿ ಹಾಗೆ ಅಂದ್ರೆ, ಪಾಂಡವರ ಮೂಲಕ ದ್ರೌಪದಿ ದೇವಿಯಲ್ಲಿ 5 ಜನ ಯಾರು ಹುಟ್ಟಿದ್ರು ಇಂದ ನೋಡಿದೀವಲ್ವಾ? ಪ್ರತಿವಿಂಧ್ಯ, ಶ್ರುತಸೋಮ, ಶ್ರುತಕೀರ್ತಿ, ಶತಾನಿಕ, ಶ್ರುತಕರ್ಮ ಹಾಗೆ ಅಂತ. ಈ 5 ಜನರಲ್ಲಿ 5 ವಿಶ್ವದೇವತೆಗಳ ಅವತಾರ. ಅವರಲ್ಲಿ ಈ 5 ಗಂಧರ್ವರ ಒಂದು ಸನ್ನಿಧಾನವು, ಆವೇಶವೂ ಇದೆ ಹಾಗೆ ಅಂತ ಅರ್ಥ. ವಿವಿಧ ಮೈಂದರು ನಕುಲ ಸಹದೇವ ವಿಭೂತ್ರಿಷಿ ಕಾಶ್ಮಿನಿಗರ್ ವಿವರೊಳು ದಿವಿಪನಾವೇಶ ವಿಹುತೆಂದಿಗುದ್ಯಾವ ಪೃಥಿವಿ ಋತು ಪವನ ಸುತ ವಿಶ್ವಕ್ಸೇನ ಉಮಾ ಕುವರ ವಿಘ್ನಪ ಧನಪ ಮೊದಲಾದವರು ಮಿತ್ರಗೆ ಕಿಂಚಿದಾಧಮರೆನಿಸಿ ಕುಳುತಿಹರು. ವಿವಿಧ ಮೈಂದ ಎನ್ನತಕ್ಕ ಕಪಿಗಳು ಮತ್ತು ನಕುಲ ಸಹದೇವ, ಇದು ವಿಭೂತ್ ಋಷಿಕರು, 2 ಅವತಾರಗಳು, ಅಶ್ವಿನಿಗಳು. ಅಶ್ವಿನಿ ದೇವತೆಗಳಿಗೆ ರಾಮಾಯಣ ಕಾಲದಲ್ಲಿ ವಿವಿಧ ಮೈಂದ ಅಂತ ಕಪಿಗಳಾಗಿ ಬಂದಿದ್ರು. ಕೃಷ್ಣಾವತಾರದಲ್ಲಿ ಅವರೇ ನಕುಲ ಸಹದೇವರಾಗಿ ಬಂದಿದ್ರು ಅಂತ. ಇವರಲ್ಲಿ ದಿವಿಪನಾವೇಶ, ದಿವಿಪನ ಅಂದ್ರೆ ದೇವೇಂದ್ರನ ಆವೇಶ ಇರುತ್ತದೆ ಹಾಗೆ ಅಂತ. ಇನ್ನು ದ್ಯಾವ, ಪೃಥಿವಿ, ಋಭು, ಪವನಸುತ ವಿಶ್ವಕ್ಸೇನ, ಉಮಾಕುಮರ ವಿಘ್ನಪ, ವಾಯುದೇವರ ಮಗನಾದ ವಿಶ್ವಕ್ಸೇನ, ಪಾರ್ವತಿಯ ಮಗನಾದ ವಿಘ್ನೇಶ್ವರ, ಧನಪ ಅಂದ್ರೆ ಕುಬೇರ ಮೊದಲಾದವರು ಮಿತ್ರರಿಗೆ, ಮಿತ್ರನಾಮಕ ಸೂರ್ಯನಿಗಿಂತ ಕಿಂಚ ಅಧಮರು ಅಂತ, ಸ್ವಲ್ಪ ಅಧಮರಾಗಿ ಇರ್ತಾರೆ ಹಾಗೆ ಅಂತ. ಪಾವಕಗ್ನಿಕುಮಾರರೆನಿಸುವ ಚಾವನರು ಸತ್ಯಮುನಿ ಚಾಕ್ಷುಷರೈವತ ಸ್ವಾರೋಚಿಷೋತ್ತಮ ಬ್ರಹ್ಮರುದ್ರೇಂದ್ರ ದೇವಧರ್ಮನುದಕ್ಷ ನಾಮಕ ಸಾವರಣಿ ಶಶಬಿಂದು ಪೃಥು ಪ್ರಿಯಾವ್ರತನು ಮಾಂಧಾತ ಗಯನು ಕಕುತ್ಸ್ಥ ದೌಷ್ಯಂತಿ. ಅಗ್ನಿಯ ಮಕ್ಕಳು ಅಂತ ಎನಿಸಿಕೊಂಡ ಪಾವಕ ಅಂತ ಅಗ್ನಿಯ ಮಗ, ಚ್ಯಾವನ, ಉಚಿತ್ಯ ಹಾಗೆ ಅಂತ 2 ಋಷಿಗಳು. ಇನ್ನು ಚಾಕ್ಷುಷ, ಮನು, ರೈವತ, ಸ್ವಾರೋಚಿಷ, ಉತ್ತಮ ಅಂತ 4 ಮನುಗಳು. ಬ್ರಹ್ಮ ಸಾವರ್ಣಿ, ರುದ್ರ ಸಾವರ್ಣಿ, ಇಂದ್ರ ಸಾವರ್ಣಿ, ದೇವ ಸಾವರ್ಣಿ, ಧರ್ಮನು ಅಂದರೆ ಧರ್ಮ ಸಾವರ್ಣಿ, ದಕ್ಷನಾಮಕನು ದಕ್ಷ ಸಾವರ್ಣಿ ಹಾಗೆ ಅಂತ ಈ 7 ಜನರು ಕೂಡ ಶಶಬಿಂದು ಅಂತ ಹೆಸರುಳ್ಳ ಒಂದು ಚಕ್ರವರ್ತಿ, ಪೃಥು ಚಕ್ರವರ್ತಿ, ಪ್ರಿಯವ್ರತ, ಮಾಂಧಾತ, ಗಯನು, ಕಕುತ್ಸ್ಥ, ದುಷ್ಯಂತನ ಮಗನಾದ ಭರತ, ಇವರೆಲ್ಲರೂ ಕೂಡ
ಹಾಗೆ ಅಂತ ಇನ್ನೂ ಕೆಲವು ಹೆಸರು ಹೇಳ್ತಾರೆ. ಭರತ, ಋಷಭಜ, ಹರಿನಿಜ, ದಿವಿಜ ಭರತ ಮೊದಲಾದ ಅಖಿಲ ರಾಯರೋಳಿ ಇರುತಿಹುದು ವಿಷ್ಣು ಪ್ರಾಣಾವೇಶ ಪ್ರತಿದಿನದಿ. ವರ ದಿವಸ್ಪತಿ ಶಂಭು ಅದ್ಭುತ ಕರೆಸುವನು ಬಲಿ ಶ್ರುತ ವಿಧೃತ ನೆರೆಶುಚಿ ರುಧಧಾಮ ಸಪ್ತೇಂದ್ರಷ್ಟ ಗಂಧರ್ವ. ಹಾಗೆ ಅಂತ ಇನ್ನು ಋಷಭ ನಾಮಕ ಪರಮಾತ್ಮನ ಮಗನಾದ ಭರತ, ಹರಿನಿಜ ಅಂದ್ರೆ ಜಿಂಕೆಯಾಗಿ ಹುಟ್ಟಿದ ಭರತನ ಇನ್ನೊಂದು ರೂಪ, ದಿವಿಜ ಜಡಭರದ ಅಂತಾನೆ ಪ್ರಸಿದ್ಧ, ಬ್ರಾಹ್ಮಣನಾಗಿ ಆ ಭರತನದ್ದೇ ಮೂರನೇ ರೂಪ. ಋಷಭನಾಮಕ ಪರಮಾತ್ಮನ ಮಗನಾಗಿ ಭರತ ಯಾರು ಬರ್ತಾರೆ, ಚಕ್ರವರ್ತಿಗಳವರು. ಅವರು ಭರತನಾಗಿ ಒಂದು ಬಾರಿ, ಜಿಂಕೆಯಾಗಿ ಒಂದು ಬಾರಿ, ಜಡಭರದ ಅಂತ ಬ್ರಾಹ್ಮಣನಾಗಿ ಒಂದು ರೂಪದಿಂದ ಬಂದು ಈ ರೀತಿಯಾಗಿ ಎಲ್ಲ 100 ರಾಜರಲ್ಲೂ ಕೂಡ ಪ್ರತಿದಿನದಿ ಎಲ್ಲ ಕಾಲಗಳಲ್ಲೂ ವಿಷ್ಣು ಪ್ರಾಣಾವೇಶ, ವಿಷ್ಣುವಿನ ವಿಶೇಷ ಆವೇಶ, ಪ್ರಾಣದೇವರ ವಾಯುದೇವರ ಆವೇಶವೂ ಕೂಡ ಇರೋದರಿಂದ ಅವರು ಉತ್ತಮರಾಗಿದ್ದಾರೆ. ಇನ್ನು ವರ ದಿವಸ್ಪತಿ, ಉತ್ತಮನಾದ ದಿವಸ್ಪತಿ ಅಂದ್ರೆ ದೇವತೆಗಳ ಒಡೆಯನಾದ ದೇವೇಂದ್ರ. ಶಂಭು ಅದ್ಭುತ ಬಲಿ ವಿಧೃತ ಶುಚಿಸರೇಣಿಪ. ಇವರೆಲ್ಲರೂ ಕೂಡ ಸಮವಾಗಿ ಇರ್ತಾರೆ. ಶಂಭು ಅದ್ಭುತ ಬಲಿ ವಿಧೃತ ಶುಚಿಸರ ಅಂತ ಇವರೆಲ್ಲ ರಾಜರು ಬಲಿಚಕ್ರವರ್ತಿಯ ಆ ಕಕ್ಷೆಯಲ್ಲಿ ಇರ್ತಾರೆ, ಒಂದೇ ತಾರತಮ್ಯದಲ್ಲಿ ಇರುವವರು. ಇನ್ನು ಋತಧಾಮ ಅಂತ ಕರೆಸುವ 7 ಜನ ಅವರು ಇಂದ್ರ ಪದವಿಗೆ ಬರ್ತಾರೆ. ಋತಧಾಮ ಕರೆಸುವರು ಅವರು 8 ಜನ ಕೂಡ ಗಂಧರ್ವರು ಅಂತ. ಅದರ ವಿವರಣೆ ಮುಂದೆ ಹೇಳ್ತಾರೆ. ಹರಸೇನಿಪ ಕರ್ಮಜರು ವೈಶ್ವಾ ನರಗಧಮ ಶತಗುಣದಿ ವಿಘ್ನೇಶ್ವರಗೆ ಕಿಂಚಿತ್ ಗುಣ ಕಡಿಮೆ ಬಲಿ ಮುಖ್ಯ ಪಾವಕರು. ಶರಭ ಪರ್ಜನ್ಯಾಖ್ಯಮೇ ಘಪ ತರಣಿ ಭಾರ್ಯ ಸಂಜ್ಞೆ ಶಾರ್ವರಿ ಕರಣ ಪತ್ನಿಯು ರೋಹಿಣಿ ಶ್ಯಾಮಲೆಯು ದೇವಕಿಯು. ಇನ್ನು ಅರಸೆನಿಪ, ಶಶಬಿಂದು, ಮಾಂಧಾತ ಮುಂತಾದ ಪ್ರಸಿದ್ಧರಾದ ರಾಜರು. ಕರ್ಮಜರು, ಕರ್ಮಜ ದೇವತೆಗಳು ಅಂತ. ಇವರು ವೈಶ್ವಾನರ ಶತಗುಣದಿ ಅಧಮ, ಇವರೆಲ್ಲರೂ ಕೂಡ ಅಗ್ನಿಗಿಂತ 100 ಗುಣಗಳು ಅಧಮ ಅಂತ ಇರ್ತಾರೆ. ಇನ್ನು ಬಲಿ ಚಕ್ರವರ್ತಿ, ಇಂದ್ರ, ಪಾವಕ, ಉಚಿತ್ಯ ಮೊದಲಾದವರು ವಿಶ್ವಕ್ಸೇನರಿಗೆ ಕಿಂಚಿತ್ ಗುಣ ಕಡಿಮೆ, ವಿಶ್ವಕ್ಸೇನರಿಗಿಂತ ಕೆಲವು ಗುಣಗಳು ಕಡಿಮೆ ಉಳ್ಳವರು ಅಂತ. ಇನ್ನು ಶರಭ ಪರ್ಜನ್ಯಾಖ್ಯ ಅಂದರೆ ಶರಭ ಎನ್ನತಕ್ಕ ಕಪಿಯನ್ನು ಧರಿಸಿದ ಪರ್ಜನ್ಯ, ಅವನು ಮೇಘಾಧಿಪತಿ, ಮೇಘದ ಒಡೆಯ ಅಂತ. ಅವರೊಂದು ದೇವತೆ ಪರ್ಜನ್ಯ ಅಂತ. ಅವರು ಶರಭ ಎನ್ನುವ ಕಪಿಯಾಗಿ ಬಂದಿದ್ದಾರೆ. ಇನ್ನು ತರಣಿ, ಬಿಭಸ್ವಾನ್ ಎನ್ನತಕ್ಕ ಸೂರ್ಯನ ಭಾರ್ಯ ಅಂದರೆ ಮಡದಿ ಸಂಜ್ಞಾದೇವಿ. ಶಾರ್ವರೀಕರಣ ಪತ್ನಿಯು, ಶಾರ್ವರೀಕರ ಅಂದರೆ ಚಂದ್ರನ ಮಡದಿಯಾದ ರೋಹಿಣಿ. ಶ್ಯಾಮಲೆಯು, ಯಮದೇವರ ಮಡದಿಯಾದ ಶ್ಯಾಮಳೆ. ಮತ್ತು ಪೂರ್ತಿ ಮುಗುದಿಲ್ಲ, ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಅರಸಿ ಎಣಿಪಳು ಧರ್ಮರಾಜಗೆ ವರುಣ ಭಾರ್ಯೋಷಾಧಿ ಷಟ್ಕರು ಕೊರತೆ ಎನಿಪರು ಪಾವಕಾದ್ಯರಿಗೆರಡು ಗುಣದಿಂದ. 2-3 ಜನ ಗಧಮ ಸ್ವಾಹ ಕರೆಸುವಳು ಶಾದೇವಿ ವೈಶ್ವ ನರಮಡದಿಗೆ 10 ಗುಣ ಅವರಳು
ಅಶ್ವಿನಿ ಭಾರ್ಯ. ಹಿಂದೆ ಹೇಳಿದ ದೇವಕಿ, ದೇವಕಿಯು ಮತ್ತೆ ಶ್ಯಾಮಲಾದೇವಿಯ ಅವತಾರ. ಇವಳು ಧರ್ಮರಾಜಗೆ ಅರಸಿ ಎನಿಪಳು. ಅಂದರೆ ಧರ್ಮರಾಜನಿಗೆ ದೇವಕಿ ಅಂತ ಒಂದು ಹೆಂಡತಿ ಬರ್ತಾಳೆ. ದ್ರೌಪದಿ ದೇವಿಯನ್ನು ಬಿಟ್ಟು ಯುಧಿಷ್ಠಿರನಿಗೆ ದೇವಕಿ ಅಂತ ಒಂದು ಹೆಂಡತಿ. ಅವರು ಯಾರು ಅಂದರೆ ಶ್ಯಾಮಲೆಯ ಅವತಾರ ಅಂತ. ಧರ್ಮರಾಜಗೆ ಅರಸಿ ಎನಿಪಳು. ವರುಣ ಭಾರ್ಯ ಗಂಗೆ ಮತ್ತು ಉಷಾದಿ ಷಟ್ಕರು, ಅನಿರುದ್ಧನ ಮಡದಿಯಾದ ಉಷಾ ಮೊದಲಾದ 6 ಜನ ಪಾವಕಾದ್ಯರಿಗೆ 2 ಗುಣದಿಂದ ಕೊರತೆ ಎನಿಪರು. ಅಗ್ನಿಯ ಮಗನಾದ ಪಾವಕ ಮುಂತಾದವರಿಗಿಂತ 2 ಗುಣಗಳು ಕಡಿಮೆಯಲ್ಲಿ ಇದ್ದಾರೆ ಅಂತ ಅರ್ಥ. 2-3 ಜನರ ಸ್ವಾಹ ಅಧಮ. ಈ ಪರ್ಜನ್ಯ ಮುಂತಾದ 6 ಜನರಿಗಿಂತ ಅಗ್ನಿಯ ಮಡದಿಯಾದ ಸ್ವಾಹಾದೇವಿ ಅವರು ಕಡಿಮೆ ಇಲ್ಲಿದ್ದ, ಸ್ವಲ್ಪ ಗುಣ ಕಡಿಮೆ ಇದೆ. ಅಶ್ವಿನಿ ಭಾರ್ಯ ಉಷಾದೇವಿ, ಅಶ್ವಿನಿ ದೇವತೆಗಳ ಮಡದಿಯಾದ ಉಷಾದೇವಿ ಅವರು ಅಶ್ವಿನಿ ಸ್ವಾಹಾದೇವಿ ವೈಶ್ವಾನರ ಮಡದಿಗೆ ಅಗ್ನಿಯ ಮಡದಿಯಾದ ಸ್ವಾಹಾದೇವಿಗಿಂತ, ಅಂದರೆ ಅಶ್ವಿನಿ ದೇವತೆಗಳ ಮಡದಿಯಾದ ಉಷಾದೇವಿ ಸ್ವಾಹಾದೇವಿಗಿಂತ 10 ಗುಣಗಳು ಕಡಿಮೆ ಇದ್ದಾರೆ. ದಶಗುಣ ಅವರಳು ಹಾಗೆ ಅಂತ. ಅದರಿಂದ ಒಟ್ಟು ಇಲ್ಲಿಗೆ ಹೇಳ್ತಾರೆ, ಪ್ರಧಾನ ಅಗ್ನಿ ಒಂದು 4-5 ಶ್ಲೋಕದಲ್ಲಿ ಕ್ರಿಯಾಪದಗಳು ಇಲ್ಲ, ಅದು ಒಟ್ಟಿಗೆ ಸೇರಿ ನಾವು ಅರ್ಥವನ್ನು ಗುರುಗಳು ತಿಳಿಸಿದ್ದಾರೆ. ಒಟ್ಟು ಒಂದು ಸಮರೈಸ್ ಮಾಡುವುದಾದರೆ, ಪ್ರಧಾನ ಅಗ್ನಿಯ ದೊಡ್ಡ ಮಗ, ಹಿರಿಯ ಮಗ ಪಾವಕ ಅಂತ. ಅವರು ಚಾವನ ಉಚಿತ್ಯ ಹಾಗೆ ಅಂತ. ಮತ್ತು ಚಾಕ್ಷುಷ ಮನ್ವಂತರ ಅಂದರೆ 6ನೇ ಮನ್ವಂತರದ ಅಧಿಪತಿಯಾದ ಮನು, ರೈವತ ಹಾಗೆಂದ್ರೆ 5ನೇ ಮನ್ವಂತರದ ಅಧಿಪತಿಯಾದ ಮನು, ಸ್ವಾರೋಚಿಷ 2ನೇ ಮನ್ವಂತರದ ಅಧಿಪತಿಯಾದ ಮನು, ಉತ್ತಮ 3ನೇ ಮನ್ವಂತರದ ಅಧಿಪತಿಯಾದ ಮನು ಅಂತ 4 ಮನುಗಳು. ಮತ್ತು ಬ್ರಹ್ಮ, ರುದ್ರ, ಇಂದ್ರ, ದೇವ, ಧರ್ಮ, ದಕ್ಷ ಹಾಗೆ ಅಂತ ಈ 7 ಜನ ಅವರು 8ನೇ ಮನ್ವಂತರದಿಂದ ಪ್ರಾರಂಭ ಮಾಡಿ 14 ಮನ್ವಂತರ ತನಕ ಅವರು ಅಧಿಪತಿಗಳಾಗಿ ಬರ್ತಾರೆ. ಒಟ್ಟು ಈ ರೀತಿಯಾಗಿ 14 ಮನುಗಳು. ಇಲ್ಲಿ ತಾಪಸ ಎನ್ನತಕ್ಕ 4ನೇ ಮನ್ವಂತರದ ಅಧಿಪತಿಯಾದ ತಾಪಸ ಅಂದರೆ ಅದು ಪರಮಾತ್ಮನ ಸ್ವರೂಪವೇ ಆಯಿತು. ಪರಮಾತ್ಮನೇ ಮನುವಾಗಿ ಬಂದು ಭೂಮಿಯನ್ನ ರಕ್ಷಣೆ ಮಾಡ್ತಾನೆ. ಇಷ್ಟು ಹೇಳಿ ಪರ್ಜನ್ಯ, ವಿವಸ್ವಾನ್ ಎನ್ನತಕ್ಕ ಸೂರ್ಯನ ಮಡದಿಯಾದ ಸಂಜ್ಞಾದೇವಿ, ಚಂದ್ರನ ಮಡದಿಯಾದ ರೋಹಿಣಿ, ಯಮದೇವರ ಮಡದಿಯಾದ ಶ್ಯಾಮಲಾದೇವಿ, ವರುಣನ ಮಡದಿಯಾದ ಗಂಗೆ, ಅನಿರುದ್ಧನ ಮಡದಿಯಾದ ಉಷೆ. ಇವರು 6 ಜನರು ಕೂಡ ಅಗ್ನಿಯ ಹಿರಿಯ ಮಗ ಪಾವಕ ಅಂತ ಏನು ನೋಡಿದ್ದೀವಿ, ಅವರಿಗಿಂತ 2 ಗುಣಗಳು ಕಡಿಮೆ ಅಂತ ತಿಳ್ಕೋಬೇಕು. ಇವರಲ್ಲಿ ಯಮನ ಮಡದಿಯಾದ ಶ್ಯಾಮಲೆಗೆ ಇನ್ನೊಂದು ಅವತಾರ ಹೇಳಿದ್ದಾರೆ, ಅದು ದೇವಕಿ ಹಾಗೆ ಅಂತ. ಅವರು ಶಿಶುಪಾಲನ ಮಗಳಾಗಿ ಹುಟ್ಟುತ್ತಾರೆ. ಶಿಶುಪಾಲನ ಮಗಳು ದೇವಕಿ ಹಾಗೆ ಅಂತ. ಅವರೇ ಶ್ಯಾಮಲೆಯ ಅವತಾರ ಹಾಗೆ ಅಂತ. ಇನ್ನು ಸುದರ್ಶನ ಶಕ್ರಾದಿ ಸುರಯುತ ಬುಧನು ತಾನಭಿಮನ್ಯುವೆನಿಸುವ ಬುಧನಿಗಿಂತ ಶ್ವಿನಿಯು ಭಾರ್ಯ ಶಲ್ಯಮಾಗಧರ. ಉದರಜೆ ಉಷಾದೇವಿಗಿಂತಲಿ ಅಧಮನೆನಿಪ ಶನೈಶ್ಚರನು ಶನಿಗಧಮ ಪುಷ್ಕರ ಕರ್ಮಪನು ಎನಿಸುವನು ಬುಧರಿಂದ. ಸುದರ್ಶನ, ಸುದರ್ಶನ ಚಕ್ರಕ್ಕೆ ಅಭಿಮಾನಿಯಾದವರು. ಶಕ್ರಾದಿ ಸುರಯುತ, ಶಕ್ರ ಅಂದರೆ ಇಂದ್ರ, ಇಂದ್ರ ಮೊದಲಾದ ಸುರರು ಅಂದರೆ ಯಮ, ವಾಯು, ಇಂದ್ರ, ಅಶ್ವಿನಿ, ಚಂದ್ರ, ಈ ದೇವತೆಗಳ ಅಂಶದಿಂದ ಕೂಡಿದ ಬುಧ ಅಂತ ಅರ್ಥ. ಬುಧ ತಾನು ಅಭಿಮನ್ಯು ನೆನೆಸುವನು, ಅರ್ಜುನನ ಮಗನಾದ ಅಭಿಮನ್ಯು ಅಂತ. ಆ ಅಭಿಮನ್ಯುವಲ್ಲಿ ಇಂದ್ರ, ಯಮ, ವಾಯು, ಅಶ್ವಿನಿ, ಚಂದ್ರ ಇವರೆಲ್ಲರ ಅಂಶವೂ ಇದೆ.
ಸುದರ್ಶನನ ಒಂದು ಅಂಶವೂ ಅವರಲ್ಲಿ ಇದೆ ಹಾಗೆ ಅಂತ, ಆ ಅಭಿಮನ್ಯುವಿನಲ್ಲಿ. ಇನ್ನು ಶಲ್ಯಮಾಗದರ, ಶಲ್ಯ ಜರಾಸಂಧ ಇವರ ಉದರಜ ವೀರ್ಯದಿಂದ ಹುಟ್ಟಿದವರು. ಅಶ್ವಿನಿ ಭಾರ್ಯ, ಅಶ್ವಿನಿ ದೇವತೆಗಳ ಮಡದಿಯಾದ ಉಷಾದೇವಿ. ಅವರು ಬುಧನಿಗಿಂತ ಉಷಾದೇವಿಗಿಂತಲೇ ಶನೈಶ್ಚರನು ಅಧಮನೆನಿಪ. ಆ ಅಶ್ವಿನಿ ಭಾರ್ಯ ಬುಧನಿಗಿಂತ ಕಡಿಮೆ. ಆ ಅಶ್ವಿನಿ ಭಾರ್ಯೆಯಾದ ಉಷಾಕ್ಕಿಂತಲೂ ಶನೈಶ್ಚರನು ಅಧಮ, ಶನೈಶ್ಚರ ದೇವರು ಅಧಮ ಅಂತ. ಇನ್ನು ಪುಷ್ಕರ, ಕರ್ಮಪ, ಕರ್ಮಕ್ಕೆ ಅಧಿಪತಿಯಾದ ಪುಷ್ಕರ ಶನಿಗಿಂತಲೂ ಅಧಮನೆನಿಸುವನು. ಅವನಿಗಿಂತಲೂ, ಶನೈಶ್ಚರನಿಗಿಂತಲೂ ಪುಷ್ಕರ ಅವರು ಕಡಿಮೆ ಇದ್ದಾರೆ ಅಂತ ಜ್ಞಾನಿಗಳು ತಿಳಿಯುತ್ತಾರೆ ಹಾಗೆ ಅಂತ. ಉದ್ವಹ ಮರುತಾನ್ವಿತ ವಿರಾಧದ್ವಿತೀಯ ಸಂಜಯನು ತುಂಬುರು ವಿದ್ವದುತ್ತಮ ಜನಮೇಜಯ ತ್ವಷ್ಟೃಯುತ ಚಿತ್ರರಥ ಸದ್ವಿನುತ ಧಮಘೋಷ ಗಘಪ ಕಬಂಧದ್ವಯರು ಗಂಧರ್ವತನುಮನು ಪದ್ಮ ಸಂಭವಯುತ ಕಿಶೋರ ಕ್ರೂರ ನೆನಿಸುವನು. ಇನ್ನು ತುಂಬರು ಎನ್ನುವ ಒಂದು ಗಂಧರ್ವ, ಅವರು ವಿರಾಧ, ಮೊದಲನೇ ರೂಪ ರಾಮಾಯಣ ಕಾಲದಲ್ಲಿ ವಿರಾಧ ಅಂತ ಒಂದು ಅಸುರ ರೂಪದಲ್ಲಿ ಹುಟ್ಟುತ್ತಾರೆ ಶಾಪದಿಂದ. ಮತ್ತು ಎರಡನೆಯದು ಉದ್ವಹಾಮೃತಾನ್ವಿತ, ಉದ್ವಹ ಎನ್ನತಕ್ಕ ಮರುತಿನ ಅಂಶದಿಂದ ಕೂಡಿದವರಾಗಿ ಸಂಜಯ, ಈ ಧೃತರಾಷ್ಟ್ರನಿಗೆ ಎಲ್ಲ ವಿಚಾರವನ್ನು ತಿಳಿಸ್ತಾರೆ ನೋಡಿ. ಕೃಷ್ಣಾವತಾರ ಕಾಲದಲ್ಲಿ ಸಂಜಯ ಅಂತ ಭಗವದ್ಗೀತೆ ಶುರುವಾಗದೆ ಹೀಗಿದೆ ನೋಡಿ, ಸಂಜಯ ವಾಚ ಅಂತಾನೆ ಶುರುವಾಗ್ತದೆ ನೋಡಿ. ಆ ಸಂಜಯ ಯಾರು ಅಂದರೆ ತುಂಬುರು ಎನ್ನುವ ಗಂಧರ್ವ. ಒಟ್ಟು 2 ರೂಪ ಹೇಳಿದ್ದಾರೆ. ರಾಮಾಯಣ ಕಾಲದಲ್ಲಿ ವಿರಾಧ ಅಂತ ಪರಮಾತ್ಮನೇ ಸಂಹಾರ ಮಾಡ್ತಾರೆ, ಕೃಷ್ಣಾವತಾರದಲ್ಲಿ ಸಂಜಯ ಹಾಗೆ ಅಂತ. ಇನ್ನು ವಿದ್ವದುತ್ತವ, ಜ್ಞಾನಿಗಳಲ್ಲಿ ಶ್ರೇಷ್ಠರಾದ ಜನಮೇಜಯ ರಾಜ, ಮಹಾಭಾರತವನ್ನ ಕೇಳ್ತಾರೆ ನೋಡಿ. ಪರೀಕ್ಷಿತ ರಾಜನ ಮಗ ಜನಮೇಜಯ. ತ್ವಷ್ಟೃಯುತ, ತ್ವಷ್ಟೃ ಎನ್ನುವ ಸೂರ್ಯನ ಅಂಶವುಳ್ಳ ಚಿತ್ರರಥ ಎನ್ನುವ ಗಂಧರ್ವನ ಅವತಾರ ಯಾರು? ಜನಮೇಜಯ. ಸದ್ವಿನುತ, ಸಜ್ಜನರಿಂದ ಪೂಜಿಸಲ್ಪಡುವವ. ಧಮಘೋಷಕ, ಧಮಘೋಷಕ ಅಂತ ಒಬ್ಬರ ಅವತಾರ. ಕಬಂಧ ಎನ್ನತಕ್ಕ ಅಸುರ ರೂಪ. ಈ 2 ರೂಪಗಳು ಕೂಡ ಧನು ಗಂಧರ್ವ, ಧನು ಎನ್ನುವ ಗಂಧರ್ವನ ಅವತಾರ ಹಾಗೆ ಅಂತ. ಇನ್ನು ಮನು, ಸ್ವಯಂಭುವ ಮನು ಪದ್ಮ ಸಂಭವಯುತ ಬ್ರಹ್ಮದೇವರ ಆವೇಶದಿಂದ ಕೂಡಿ ಕಿಶೋರನು, ಕಿಶೋರ ಎನ್ನುವ ಗಂಧರ್ವ ಅಕ್ರೂರ ನೆನಿಸುವನು, ಅಕ್ರೂರನಾಗಿ ಹುಟ್ಟುತ್ತಾನೆ. ಕಿಶೋರ ಎನ್ನುವ ಗಂಧರ್ವನೇ ಬ್ರಹ್ಮದೇವರ ಅಂಶದಿಂದ ಕೂಡಿದವರಾಗಿ ಅಕ್ರೂರನಾಗಿ ಹುಟ್ಟುತ್ತಾರೆ ಹಾಗೆ ಅಂತ. ಆಗ್ಲಿಪ್ಪ, ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.